ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಮಂಗಳವಾರ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ. ನಾನು ಟ್ಯೂಸ್ಡೇ ಮತ್ತು ಫ್ರೈಡೇ ನೋಡಿದವನಿಗೆ ಹೊಚ್ಚಲಿಕ್ಕೆ ಅರಿಶಿನ ನೀರಿಂದ ತೊಳೆದ್ಬಿಟ್ಟು ಹಿಂಗೆ ನಾನು ಪೂಜೆ ಮಾಡ್ತೀನಿ. ನಾನು ಹೊಚ್ಚಲು ಪೂಜೆ ಮಾಡ್ತೀನಿ. ಇದು ಜಾಸ್ತಿ ಒಂದು 2 ಇಯರ್ಸಿಂದ ನಾನು ಮಾಡ್ಕೊತ ಬಂದೀನಿ. ನನಗೆ ಏನೋ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಮಾಡಿದಾಗಿಂದ ನನಗೆ ಒಳ್ಳೆಯದಾಗ್ತಾಯಿದೆ. ನೋಡಿ, ಇವತ್ತು ಕ್ಲೈಮೇಟ್ ಏನೋ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಮೋಡನೂ ಇತ್ತು, ಮತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು. ಸ್ವಲ್ಪ ತಂಪಾಗಿತ್ತು, ಅಷ್ಟೊಂದು ಬಿಸಿಲಿರಲಿಲ್ಲ. ನಮ್ಮ ಮನೆ ಮುಂದೆನೇ ಒಂದು ಬೇವಿನ ಮರ ಇದೆ. ನೋಡಿರಿ, ಮುಂಚೆ ಲಾಸ್ಟ್ ಚಳಿಗಾಲದಲ್ಲಿ ಫುಲ್ ಒಣಗೋಗ್ಬಿಟ್ಟಿತ್ತು. ಇವಾಗ ನೋಡಿರಿ ಫುಲ್ ಚಿಕ್ಕದೋಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಸ್ವಲ್ಪ ಹೂವೆಲ್ಲ ಕಾಣಿಸ್ತಾ ಇದ್ದಾವೆ. ಯುಗಾದಿ ಹಬ್ಬ ಹತ್ತಿರ ಬಂತಲ್ಲ, ಹಾಗಾಗಿ ಇವಾಗ ಚಿಗುರು ಹೊಡಿತಾ ಇದೆ. ಫುಲ್ ಒಂಥರ ಗ್ರೀನ್ ಆಗಿ ಮನೆ ಮುಂದೆ ಸ್ವಲ್ಪ ತಂಪಾದ ಗಾಳಿ, ಮಸ್ತ್ ಒಂಥರ ಕ್ಲೈಮೇಟ್ ಇರ್ತೈತಿ. ಪೂಜೆನೂ ಇವತ್ತು ನಾನೇ ಮಾಡಿದ್ದೆ. ಬೆಳಗ್ಗೆ ಯಾಕೋ ಸ್ವಲ್ಪ ಹರಿಬರಿ ಆಯಿತು ಎಲ್ರಿಗೂ, ಹಾಗಾಗಿ ಯಾರು ಪೂಜೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಿಗಲಿಲ್ಲ. ತನ್ವಿ, ಮಾನ್ವಿ ಯಾರಾದರೂ ಪೂಜೆ ಮಾಡ್ತಾಯಿದ್ರು, ಬಟ್ ಇವತ್ತು ಟೈಮ್ ಸಿಗಲಿಲ್ಲ. ಹೋಗಬೇಕಾದ್ರೂ ಸ್ವಲ್ಪ ಅವ್ರಿಗೊಂದು 5-10 ನಿಮಿಷ ಲೇಟಾಗಿಬಿಡ್ತು ಆಫೀಸ್ಗೆ, ಸ್ಕೂಲ್ಗೆ ಹೋಗೋಕ್ಕೆ. ಹಂಗಾಗಿ ನಾನು ಮಾಡ್ತೀನಿ ಬಿಡಿ ಅಂತ ಹೇಳಿ ಇವತ್ತು ನಾನೇ ಪೂಜೆ ಮಾಡಿದ್ದೀನಿ. ಇದು ನಮ್ಮ ದೇವ್ರ ಮನೆ. ಪೂಜೆ ಕೂಡ ಇವಾಗ ಜಸ್ಟ್ ಆಯಿತು. ಪೂಜೆ ಆದಮೇಲೆ ನೋಡಿ, ಇಲ್ಲಿ ಬೆಳಗ್ಗೆ ನಾನು ಅವಲಕ್ಕಿ ಮಾಡಿದ್ದೆ. ನನಗೆ ಅವಲಕ್ಕಿ ಇಷ್ಟ ಆಗೋದಿಲ್ಲ. ನಾನು ಸ್ವಲ್ಪ ಚುಮ್ಮರಿ ಹಚ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಇದು ನೋಡಿ ಮಸಾಲೆ ತೆಗೆದಿಟ್ಕೊಂಡಿದ್ದೆ, ಅವಲಕ್ಕಿ ಮಸಾಲೆನ. ಆದರೆ ಇವತ್ತು ತನ್ವಿಗೆ ಅವಲಕ್ಕಿ ಭಾಳ ಇಷ್ಟ. ಅವಳಿಗೂ ಸೇರಿ ನಾನು ಮಾಡಿದ್ದೆ, ಕಲಿಸಿದ್ದೆ ಅವಲಕ್ಕಿನ. ಯಾಕೋ ಅವಳು ಅವಲಕ್ಕಿ ಇವತ್ತು ನಾನು ಬೇಡ ಅಂತಂದು ಹಂಗಾಗಿ ನಾನು ಇವತ್ತು ಮತ್ತೆ ಮಂಡಕ್ಕಿ ಹಚ್ಕೊಳ್ಳೋಣ ಅಂತ ಇದ್ದೆ. ಬಟ್ ಅವಲಕ್ಕಿ ತನ್ವಿ ಬೇಡ ಅಂದ್ಲಲ್ಲ, ಹಾಗಾಗಿ ಅದು ಸ್ವಲ್ಪ ಅವಲಕ್ಕಿ ಉಳ್ಕೊಂಡಿತ್ತು. ಮತ್ತೇನು ಅದನ್ನು ಇಡೋದು ಅಂತ ಹೇಳಿ ನಾನು ಅವಲಕ್ಕಿನೇ ಬಿಸಿ ಮಾಡ್ಕೊಂಡ್ಬಿಟ್ಟು ಅದನ್ನೇ ಮತ್ತೆ ಇವಾಗ ತಿಂತಾಯಿದ್ದೀನಿ. ಅದು ಮಸಾಲೆನ ಹಾಗೆ ಇಟ್ಟಿದ್ದೀನಿ. ಈವ್ನಿಂಗು ಯಾವಾಗಾದ್ರೂ ಸ್ವಲ್ಪ ಹಂಗೆ ಮತ್ತೆ ಚುಮ್ಮರಿ ಹೊಟ್ಟೆ ಹಸಿವಾಗದಾಗ ಹಚ್ಕೊಂಡು ತಿಂದರೆ ಆಯಿತು ಅಂತ ಹೇಳಿ ನಾನು ಹಂಗೆ ಅದನ್ನು ಮಸಾಲೆನ ಎತ್ತಿಟ್ಟಿದ್ದೀನಿ. ಚುಮ್ಮರಿ ಏನು ಕಲಿಸ್ಕೊಳ್ಳಿಲ್ಲ, ಅವಲಕ್ಕಿನ ತಿಂತಾಯಿದ್ದೀನಿ. ಎಲ್ಲರೂ ಸ್ಕೂಲ್ಗೆ ಮತ್ತು ತಮ್ಮ ಡ್ಯೂಟಿಗೆಲ್ಲ ಹೋಗಿದ್ದಾರೆ. ಇವತ್ತು ಟ್ಯೂಸ್ಡೇ ಆಗಿದ್ದರಿಂದ ಹಬ್ಬ ಎಲ್ಲ ಮುಗ್ದಿತ್ತು. ಮತ್ತು ಇವತ್ತು ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ ಅಂತ ಚಿಕನ್ ಮಾಡೋಣ ಅಂತ ಇದ್ವಿ. ಅದಕ್ಕಿಂತ ಮುಂಚೆ ನೋಡಿರಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು. ನಾನು ಹೊರಗಡೆ ಸಿಗುವಂಥ ರೆಡಿ ಪೇಸ್ಟ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಅಂದರೆ ಯಾವಾಗಲಾದರೂ ಒಂದು ಸಾರಿ ನಾನು ಎಮರ್ಜೆನ್ಸಿಗೆ ತಂದು ಇಟ್ಟಿರ್ತೀನಿ, ಬಟ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ನೋಡಿರಿ, ಇಲ್ಲಿ ಫ್ರೆಶ್ ಆಗಿ ಈ ಥರ ನಾನು ಫ್ರೀ ಇದ್ದಾಗ ಹಿಂಗೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಜಾಸ್ತಿ ಈ ಥರ ಮಾಡ್ಕೊಂಡ್ಬಿಟ್ಟು ಒಂದು ನೋಡಿ ಬಾಕ್ಸ್ನಲ್ಲಿ ಹಿಂಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಗೋಬಿ ಮಂಚೂರಿ ಮಾಡಿದಾಗ, ಚಿಕನ್ ಕಬಾಬ್ ಮಾಡಿದಾಗ, ಅಥವಾ ಬಿರಿಯಾನಿ ಮಾಡಿದಾಗ, ಆಮೇಲೆ ಪಲಾವ್ ಎಲ್ಲ ಮಾಡಿದಾಗ ನಾನು ಇದನ್ನು ಚಿಕನ್ ಐಟಮ್ಸ್ ಮಾಡಿದಾಗ ಇದನ್ನು ನಾನು ಯೂಸ್ ಮಾಡ್ತೀನಿ. ಲಾಸ್ಟ್ ಟೈಮ್ ನಾನು ನಿಮಗೆ ಸಾವ್ಜಿ ಸ್ಟೈಲ್ ಚಿಕನ್ ಮಸಾಲ ರೆಡ್ ಕಲರ್ದು ಮಾಡಿದ್ದೆ. ಇವತ್ತು ಗ್ರೀನ್ ಚಿಕನ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನೋಡಿ, ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ನೋಡಿ ಇಲ್ಲಿ ಒಂದು 15-20 ಬೆಳ್ಳುಳ್ಳಿ ಎಸಳು, ಮತ್ತು ಒಂದು 8-10 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇದು ಗಿಡ್ಡ ಮೆಣಸಿನ್ಕಾಯಿ, ತುಂಬ ಖಾರ ಇರ್ತೈತಿ. ಸ್ವಲ್ಪ ಸ್ಪೈಸಿನೇ ಮಾಡ್ತಾಯಿದ್ದೀನಿ ನಾನಿವತ್ತು. ಇವನ್ನೆಲ್ಲ ನನಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಹಸಿದೇ ಮಾಡ್ಕೊತಾ ಇದ್ದೀನಿ, ಏನು ಫ್ರೈ ಮಾಡ್ಕೊತಾ ಇಲ್ಲ. ಹಸಿದೇ ಎಲ್ಲ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡ್ಬಿಟ್ಟು ನೀವು ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಫುಲ್ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಸ್ವಲ್ಪ ಅದು ಫುಲ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಬಂದಿದೆ. ಈ ಥರ ಸ್ವಲ್ಪ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಏನಪ್ಪ ಅಂದರೆ ನಮ್ಮ ತನ್ವಿಗೆ ಗ್ರೀನ್ ಇಷ್ಟ ಆಗೋದಿಲ್ಲ. ಅವ್ರಿಗಾಗಿ ಒಂದು ಸ್ವಲ್ಪ ಸಪ್ರೇಟ್ ನಾನು ರೆಡ್ ಮಾಡಿದ್ದೀನಿ. ಹಂಗಾಗಿ ಸ್ವಲ್ಪ ಚಿಕನ್ ಪೀಸಸ್ ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವು ಹೆಚ್ಚಾಗಿ ಏನಂದರೆ ಬೋನ್ಲೆಸ್ ಚಿಕನ್ನೇ ಯೂಸ್ ಮಾಡೋದು. ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಮತ್ತು ಇದು ಗರಂ ಮಸಾಲ ಪೌಡರು, ಮತ್ತು ನಾವೇನು ರುಬ್ಕೊಂಡಿದ್ವಲ್ಲ ಇದು ಸ್ಪೈಸಿ ಗ್ರೇವಿ ಹಸಿಮೆಣಸಿನ್ಕಾಯಿದು ಪೇಸ್ಟ್ ಇದೆಯಲ್ಲ, ಇದನ್ನು ಹಾಕ್ಕೋತಾ ಇದ್ದೀನಿ. ಈಗ
ಹಾಕ್ಕೊಂಬಿಟ್ಟು ಇದೊಂದು 10ರಿಂದ 15 ನಿಮಿಷ ಇದನ್ನು ನಾನು ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ. ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟರೆ ಅದು ಖಾರ ಉಪ್ಪು ಚೆನ್ನಾಗಿ ಪೀಸಸ್ಗೆ ಆ್ಯಡ್ ಆಗುತ್ತೆ. ಚಿಕನ್ ಪೀಸಸ್ ನಾವು ಗ್ರೇವಿಯಲ್ಲಿ ಅದನ್ನು ತಿಂದಾಗ ಸಪ್ಪೆ ಅನಿಸೋದಿಲ್ಲ. ಸ್ವಲ್ಪ ಖಾರ ಹುಳಿ ಆಮೇಲೆ ಉಪ್ಪು ಎಲ್ಲ ಅದಕ್ಕೆ ಹತ್ಕೊಂಡಿರುತ್ತೆ. ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು 10-15 ನಿಮಿಷ ಇದನ್ನು ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಅಲ್ಲಿವರೆಗೂ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತೀನಿ. ಒಂದು 10 ನಿಮಿಷ ಇದು ಮ್ಯಾರಿನೇಟ್ ಆಗಲಿ. ನೋಡಿ, ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಹಿಂಗೆ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಚಕ್ಕೆ ಮತ್ತು ಒಂದು ಲವಂಗ ಮತ್ತು ಒಂದು ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ. ನೋಡಿ, ಒಂದು ಕುಕ್ಕರಲ್ಲಿ ನಾನಿವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇವಾಗ ಒಂದು 15 ನಿಮಿಷ ಆಗಿದೆ ಮ್ಯಾರಿನೇಟ್ ಆಗಿ. ಇವಾಗ ನಾನು ಇದು ಮಾಡ್ತಾಯಿದ್ದೀನಿ. ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಇದು ಬಬಲ್ಸ್ ಎಲ್ಲ ಬರ್ತಾಯಿದೆ. ಎಸ್ಪೆಷಲಿ ಇದು ಚಿಕನ್ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಚಿಕನ್ ಪೀಸಸನ್ನು ಹಾಕಿದರೆ ಅದು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಪಲಾವ್ ಎಲೆ ಚಕ್ಕೆ ಮತ್ತು ಲವಂಗನ ಹಾಕಿದ್ದೀನಿ. ಸ್ವಲ್ಪ ಇದು ಎಣ್ಣೆಗೆ ಅದರ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೋಡಿ, ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದನ್ನೀಗ ಹಾಕ್ತಾಯಿದ್ದೀನಿ. ಈರುಳ್ಳಿ ನೀವು ಸ್ವಲ್ಪ ದಪ್ಪನೇ ಹೆಚ್ಕೋಬೋದು ಉದ್ದುದ್ದಕ್ಕೆ. ಎಣ್ಣೆಲಿ ಹಾಕಿದ್ಮೇಲೆ ಅದು ಸ್ವಲ್ಪ ಕರ್ಗೋಗ್ಬಿಡುತ್ತೆ. ಆಮೇಲೆ ಸ್ಮೂತಾಗಿ ಅದು ನಮಗೆ ಬಾಯಿಗೆ ಸಿಗೋದಿಲ್ಲ. ಸ್ವಲ್ಪ ಬಾಯಲ್ಲಿ ಅವಾಗವಾಗ ಸಿಗ್ತಾಯಿದ್ರೆ ಚೆನ್ನಾಗಿ. ನೋಡಿ, ಇದು ನಾನು ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದು ಮೇಲ್ಗಡೆ ಎಣ್ಣೆ ಎಲ್ಲ ಅದು ಮಿಕ್ಸ್ ಆಗಬೇಕು. ಪೀಸಸ್ಗೆ ಎಣ್ಣೆ ಹತ್ಕೋಬೇಕು. ಆ ಥರ ಒಂದು ಸ್ಪೂನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಸ್ಪೈಸಿ ಗ್ರೀನ್ ಚಿಕನ್ನು. ನಾವು ಇದಕ್ಕೆ ನೀವು ಪಾಲಕ್ ಇದ್ದರೆ, ನೀವು ಪಾಲಕ್ ಸೊಪ್ಪಿದ್ದರೆ ಅದಕ್ಕೆ ನೀವು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಅದನ್ನು ಬಿಸಿ ಮಾಡಿ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ನಾನು ಇವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪಿದೆ, ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು. ನೀವು ಬೇಕಿದ್ದರೆ ಪಾಲಕದ್ದು ಹಾಕ್ಕೋಬೋದು. ನೋಡಿ, ಹಿಂಗೆ ನಾನೇನು ಜಾರಲ್ಲಿ ಅದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಟೊಮ್ಯಾಟೋನ ಹಾಕ್ಕೊಂಬಿಟ್ಟು ಅದನ್ನು ಹಿಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡು ಇದೇನು ಗ್ರೇವಿ ಇದೆಯಲ್ಲ ಇದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ಇನ್ನೂ ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲ. ನಾವು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕದು. ಈಗ ಟೊಮಾಟೊ ಹಣ್ಣು ಹಾಕಿದ್ದೀವಲ್ಲ ಪೇಸ್ಟು, ಸೊ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ, ಇದು ಒಂದು ಸ್ವಲ್ಪ ಕುಕ್ಕರ್ ಇದೆ ಅಲ್ಲ, ಒಂದೇ ಒಂದು ವಿಷಲ್ ಆಗಬೇಕದು. ನೋಡಿ, ನಮ್ಮ ಗ್ರೀನ್ ಚಿಕನ್ ಗ್ರೇವಿ ಆಲ್ಮೋಸ್ಟ್ ಇವಾಗ ರೆಡಿ ಆಗ್ತಾಯಿದೆ. ಇವಾಗ 1-2 ಕುದಿ ಬಂದಮೇಲೆ ಸ್ವಲ್ಪ ಎಣ್ಣೆ ನಿಂತ್ಕೊಳ್ಳುತ್ತೆ ಮೇಲ್ಗಡೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಬೇಯಿಸ್ಕೋಬೇಕು ಒಂದು 5 ನಿಮಿಷ. ಸೊ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ. ನಮ್ಮ ಗ್ರೀನ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈಗ ಸಂಜೆ ನೋಡ್ರಿ, ಇಲ್ಲಿ ತನ್ವಿ ಮತ್ತು ಮಾನಿ ಇಬ್ಬರು ಹೋಮ್ವರ್ಕ್ ಎಲ್ಲ ಆಗಿತ್ತು. ನಮ್ಮ ಮಾನಿ ಹೆಂಗಂದರೆ ಅವಳು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಹೋಮ್ವರ್ಕ್ ಆದಮೇಲೆ ಸ್ವಲ್ಪ ಕುತ್ಕೊಂಡ್ಬಿಡ್ತಾಳೆ. ನಮ್ಮ ತನ್ವಿ ಹಾಗಲ್ಲ, ಅವ್ಳು ಸ್ವಲ್ಪ ಆ್ಯಕ್ಟಿವಿಟೀಸ್ ತುಂಬ ಅವಳಿಗೆ, ಅಂದರೆ ಗೇಮ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಸುಮ್ಮನೆ ಯಾರು ಸಿಗ್ತಾರೋ ಅವ್ರ ಜೊತೆ ಸುಮ್ಮನೆ ಆಟಾಡ್ಕೊತಾನೆ ಇರ್ತಾಳೆ. ಹೊರಗಡೆ ಫ್ರೆಂಡ್ಸ್ ಜೊತೆ ಆಗಲಿ, ಮನೆಯಲ್ಲಿ ಈ ಥರ ಏನಾರು ಪಜಲ್ಸ್ ಇದ್ದಾವೆ, ಅವಳದು ಬಾಲು ಪಜಲ್ಸು, ಆಮೇಲೆ ಏನೇನಾದ್ರು ಸಾಮಾನು ತೊಗೊಂಡು ಆಟಾಡ್ತಾ ಕೂತ್ಕೊಂಡಾಳೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.